ಈ ಒಂದು ಆದೇಶದ ಬಗ್ಗೆ ಬೆಳಗ್ಗೆಯಿಂದ ಕಾತುರದಿಂದ ಕಾದಿದ್ದೀರಾ. ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ಅಭಿನಂದಿಸ್ತಾ, ನಿನ್ನೆ ದಿನನೂ ಕೂಡ ನಿರಂತರವಾಗಿ ನೀವು ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಿತ್ತರಿಸಿರುವಂತಹ ಮಾಧ್ಯಮದ ಸುದ್ದಿಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಮೊದಲನೇದಾಗಿ ನಾನು ಹೇಳೋದಿಷ್ಟೇ, ನಿನ್ನೆ ನಡೆದಿರ್ತಕ್ಕಂಥ ರಿಟ್ ಪಿಟಿಷನ್ನ ಹೈಕೋರ್ಟ್ನ ತೀರ್ಪು ಹೇಗೆ ರಾಜ್ಯದ ದೇಶಕ್ಕೆ ಒಂದು ಅಭೂತಪೂರ್ವವಾದ ತೀರ್ಪು, ಈ ದೇಶದ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಬರ್ತಕ್ಕಂಥ ಒಂದು ತೀರ್ಪು ನಿನ್ನೆ ನಾವು ಹೈಕೋರ್ಟ್ನಲ್ಲಿ ಕಂಡಿದ್ದೇವೆ. ಹಾಗೇನೆ ಇವತ್ತು ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯನೂ ಕೂಡ ಒಂದು ಬಹಳ ವಿವೇಚನೆಯನ್ನ ಮಾಡಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕಳೆದ ವಾರದಿಂದ 15 ದಿವಸಗಳಿಂದ ಹಿರಿಯ ವಕೀಲರ ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ಪೆಷಲ್ ಕೋರ್ಟ್ ಇವತ್ತು ಒಂದು ಉತ್ತಮ ಆದೇಶವನ್ನು ಹೊರತಂದಿದೆ. ನಿನ್ನೆ ರಿಟ್ ಪಿಟಿಷನ್ ಡಿಸ್ಮಿಸ್ ಆದಂತ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದ ನಾವು ಆ ರಿಟ್ ಪಿಟಿಷನ್ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡ್ಬಂದು ಖಾಸಗಿ ದೂರಿಗೆ ಇವತ್ತು ಹಿಯರಿಂಗ್ ಆದೇಶಕ್ಕೆ ಒಂದು ಹಿಯರಿಂಗ್ ಇತ್ತು. ಅಂತ ಸಂದರ್ಭದಲ್ಲಿ ನಾವು ಆದೇಶದ ಕಾಪಿಯನ್ನ ಕೋರ್ಟ್ ಗಮನಕ್ಕೆ ತಂದು ಅನೇಕ ವಾದ ವಿವಾದಗಳನ್ನ ಮತ್ತೆ ನಾವು ಮೆಲುಕಾಕಿದಂತಹ ಸಂದರ್ಭದಲ್ಲಿ ಈಗಾಗಲೇ ಖಾಸಗಿ ದೂರನ್ನ ನಾವು ಸಲ್ಲಿಸಿ ಬಹಳ ದಿವಸ ಆಗಿದೆ. ಇವತ್ತೇ ಈ ಒಂದು ಆದೇಶವನ್ನು ಮಾಡಬೇಕು ಅಂತ ಕೋರ್ಟ್ ಗಮನಕ್ಕೆ ಮನವಿಯನ್ನು ಮಾಡಿದಾಗ ಕೋರ್ಟ್ ಇವತ್ತು ಒಂದು ಪ್ರಮುಖವಾದಂತ ದಿಟ್ಟ ಹೆಜ್ಜೆಯನ್ನು ಇಟ್ಟು, ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದು ಖಾಸಗಿ ದೂರನ್ನು ನಾವು ಹಾಕಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೇಯರಲ್ಲೂ ಖಾಸಗಿ ದೂರನ್ನ ಪ್ರೇಯರಲ್ಲೂ ಕೂಡ ಬಹಳ ಪರ್ಟಿಕ್ಯುಲರ್ ಕೇಳಿದ್ದು, ಯಾವುದೇ ಸರ್ಕಾರದ ಒಂದು ಸ್ವಾಮ್ಯದಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಈ ಒಂದು ತನಿಖೆ ಕೊಡಬೇಕು. ಈ ಮೂಡಾ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ 5,000 ಕೋಟಿಯ ಹಗರಣ ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು, ಪ್ರಾಮಾಣಿಕ ತನಿಖೆ ಆಗಬೇಕು ಅಂದ್ರೆ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆದಂತ ಸಿಬಿಐ, ಎನ್ಐಎ ಈ ತರದ ಒಂದು ದೊಡ್ಡ ಸಂಸ್ಥೆಗೆ ತನಿಖೆ ಕೊಡಬೇಕು ಅಂತ ನಾವು ಕೇಳಿದಂತ ಸಂದರ್ಭದಲ್ಲಿ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಪ್ರೇಯರನ್ನ ಮನ್ನಿಸಿ ನಮ್ಮ ಖಾಸಗಿ ದೂರನ್ನ ಅಡ್ಮಿಟ್ ಮಾಡಿಕೊಂಡು ಇವತ್ತು ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ, ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಮೈಸೂರಿನ ಡಿವಿಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗಾಧತೆಯ ಬಗ್ಗೆ ಈ ಪ್ರಾಮಾಣಿಕ ತನಿಖೆಯನ್ನ ಮಾಡಿ ಮುಂದಿನ 3 ತಿಂಗಳ ಒಳಗಡೆ ಒಂದು ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಎಂಬತಕ್ಕಂಥ ಆದೇಶವನ್ನ ಈ ಖಾಸಗಿ ದೂರಿನಲ್ಲಿ ಮಾನ್ಯ ನ್ಯಾಯಾಲಯ ಮಾಡಿದೆ. ಈ ನ್ಯಾಯಾಲಯದ ತೀರ್ಪನ್ನು ನಾನು ವೈಯಕ್ತಿಕವಾಗಿ ಮತ್ತು ಗೌರವಿಸ್ತಾ ಇದ್ದೇನೆ. ಇದು ವಿಚಾರಣೆಯ ಅಥವಾ ತನಿಖೆ ಎಫ್ಐಆರ್ ಅನ್ನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕಾ, ಕೇವಲ ವಿಚಾರಣೆಯನ್ನ ಮಾಡಿ ವರದಿ ಕೊಡಬೇಕಾ? ಈ ಒಂದು ಖಾಸಗಿ ದೂರಿನ ಆದೇಶದ ಪ್ರಕಾರ ಯಾವುದೇ ಒಂದು ತನಿಖೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಫ್ಐಆರ್ ಅನ್ನು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಅವರು ಹಾಗೇನೆ ಮೈಸೂರು ಡಿವಿಷನ್ ಲೋಕಾಯುಕ್ತ ಸಂಸ್ಥೆಯವರು ಇದರನ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು ಪ್ರಾಮಾಣಿಕ ತನಿಖೆಯನ್ನ ಮಾಡಿ ಮುಂದಿನ 3 ತಿಂಗಳೊಳಗಡೆ ಒಂದು ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಕೊಡಬೇಕು ಎಂಬತಕ್ಕಂಥದ್ದನ್ನ ಆದೇಶದಲ್ಲಿ ಉಲ್ಲೇಖ ಮಾಡ್ತಾ ಇದ್ರೆ ನಿನ್ನೆ ಆದೇಶ ಬಂದ ಬಳಿಕ ಸಿಬಿಐಗೆ ಇದನ್ನ ತನಿಖೆಗೆ ಕೊಡಬೇಕು ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆಗೆ ಕೊಡಬೇಕು ಅಂತೇಳಿ ಇವತ್ತು ಲೋಕಾಯುಕ್ತಕ್ಕೆ ಆದೇಶ ಆಗಿದೆ. ನಿಮ್ಮ ಹೋರಾಟ ಏನಾದರೂ ಮತ್ತೆ ಕಾನೂನಾತ್ಮಕವಾಗಿ ಹೈಕೋರ್ಟ್ನಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳಿದೆಯಾ? ಹೌದು, ನಮ್ಮ ಒಂದು ಪ್ರಾರ್ಥನೆ ನ್ಯಾಯಾಲಯದಲ್ಲಿ ಮತ್ತೆ ನಮ್ಮ ಅಭಿಪ್ರಾಯನೂ ಕೂಡ ಇದು ಪ್ರಾಮಾಣಿಕ ತನಿಖೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಮತ್ತೆ ರಾಜ್ಯ ಸರ್ಕಾರದ ಯಾವುದೇ ಅಂಗಸಂಸ್ಥೆಯಲ್ಲಿ ಪ್ರಾಮಾಣಿಕ ತನಿಖೆ ಆಗೋದಿಲ್ಲ. ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಕೊಡಬೇಕು ಅನ್ನೋದು ಇವತ್ತು ಕೂಡ ನಮ್ಮ ನಿಲುವಾಗಿದೆ. ನ್ಯಾಯಾಲಯ ತೀರ್ಪನ್ನು ನಾವು ಗೌರವಿಸ್ತೇವೆ. ಇವತ್ತು ನ್ಯಾಯಾಲಯ ಲೋಕಾಯುಕ್ತಕ್ಕೆ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ತೀರ್ಪನ್ನು ನಾವೆಲ್ಲರೂ ಗೌರವಿಸ್ತೇವೆ. ಇವತ್ತು ನಾವು ಲೋಕಾಯುಕ್ತ ತನಿಖೆಯ ಮೇಲೂ ನಮಗೆ ಗೌರವ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಟ್ಟು ಈ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಮಾಡಿಸಿದ್ದೇ ಆದ್ರೆ ಪ್ರಾಮಾಣಿಕ ತನಿಖೆ ಹೊರಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರೆದು ತನಿಖೆ ನಡೆದರೆ ಯಾವುದೇ ಪ್ರಾಮಾಣಿಕ ಒಂದು ರಿಪೋರ್ಟ್ ಅನ್ನ ಪೊಲೀಸರು ಕೊಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ರಿಸೈನ್ ಮಾಡಿ ಒಂದು ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿದ್ದಾದ್ರೆ ಪ್ರಾಮಾಣಿಕವಾದಂತಹ ತನಿಖೆ ಆಗ್ತದೆ, ಗುಣಮಟ್ಟದ ರಿಪೋರ್ಟ್ ಅನ್ನ ಕೋರ್ಟಿಗೆ ಕೊಡಬಹುದು ಅಂತ ಹೇಳ್ತೀನಿ. ಇನ್ನು ಮುಂದೆನೂ ಕೂಡ ನಾವು ನಮ್ಮ ಸ್ನೇಹಮಯಿ ಕೃಷ್ಣ ಪರವಾಗಿ ಹೈಕೋರ್ಟ್ ಅಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇಂಡಿಪೆಂಡೆಂಟ್ ಏಜೆನ್ಸಿಗೆ ಸಿಬಿಐಗಾಗಲಿ ಮತ್ತೊಂದು ತನಿಖಾ ಸಂಸ್ಥೆಗೆ ಕೊಡಬೇಕು ಎಂಬತಕ್ಕಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡೋರಿದ್ದೀವಿ. ಹೀಗಾಗಿ ಇವತ್ತು ಕೊಟ್ಟಿರತಕ್ಕಂಥ ತೀರ್ಪನ್ನು ನಾವು ಗೌರವಿಸ್ತಾ ಇದ್ದೀವಿ. ರಾಜಕೀಯವಾಗಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಒಂದು ಸೆಟ್ ಬ್ಯಾಕ್ ಆಗಿರ್ತಕ್ಕಂಥದ್ದು. ನಿನ್ನೆಯ ತೀರ್ಪು, ಉಚ್ಚ ನ್ಯಾಯಾಲಯದ ತೀರ್ಪು ಮತ್ತು ಇವತ್ತಿನ ಒಂದು ಜನಪ್ರತಿನಿಧಿಯ ನ್ಯಾಯಾಲಯದ ತೀರ್ಪು ಇಡೀ ದೇಶ ರಾಜ್ಯದ ಜನತೆಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ
ನ್ಯಾಯಾಂಗ ಇಲಾಖೆ ಮೇಲೆ ಒಂದು ಗೌರವ ಬರತಕ್ಕಂಥ ತೀರ್ಪು ಎಂಬತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿರ್ತದೆ. ಈಗ ಲೋಕಾಯುಕ್ತ ಕೊಟ್ಟಿರುವಂತಹ ತನಿಖೆ ಆದೇಶದ ಏನಿದೆ ಇದರಲ್ಲಿ ಸಿದ್ದರಾಮಯ್ಯನ ಬಂಧನ ಮಾಡಿ ತನಿಖೆ ಮಾಡುವಂತ ಅವಕಾಶ ಇದೆಯಾ ಅಥವಾ ಅಧಿಕಾರ ಇದೆಯಾ ಲೋಕಾಯುಕ್ತಕ್ಕೆ ಅಂತ? ಸರ್, ಈಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಎಫ್ಐಆರ್ ಅನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಲೋಕಾಯುಕ್ತ ಸಂಸ್ಥೆಯ ಒಂದು ಇನ್ವೆಸ್ಟಿಗೇಷನ್ ಆಫೀಸರು ಅವ್ರನ್ನ ಇನ್ವೆಸ್ಟಿಗೇಷನ್ ಕರೀತಾರೆ. ಆ ಸಂದರ್ಭದಲ್ಲಿ ಪ್ರೇಮಾಪೇಸಿ ಮೇಲ್ನೋಟಕ್ಕೆ ಕಂಡಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡೋ ಅಂತದ್ದಿರ್ತದೆ. ಹಾಗಾಗಿ ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆನ ಕೊಟ್ಟು ತನಿಖೆಯಲ್ಲಿ ಪಾಲ್ಗೊಂಡ್ರೆ ಬಹಳ ಒಂದು ಉತ್ತಮ ಅಂತಕ್ಕಂಥದ್ದು. ಅವಾಗ ಪ್ರಾಮಾಣಿಕ ತನಿಖೆ ನಡೀತದೆ. ಈಗ ಮಾನ್ಯ ಮುಖ್ಯಮಂತ್ರಿ ಅಂಡರ್ಲಿ ಕೆಲಸ ಮಾಡುವಂತ ಇವೆಲ್ಲ ಸಂಸ್ಥೆಗಳು ಮಾನ್ಯ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಸಚಿವರ ಒಂದು ಅಂಕುಶದ ಮೇಲೆ ನಡೀತಕ್ಕಂಥ ಸಂಸ್ಥೆಗಳಾಗಿರ್ತವೆ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಸಲ್ಲಿಸಿ ಸಂಪೂರ್ಣ ತನಿಖೆಗೆ ಸಹಕಾರ ಕೊಟ್ಟ ನಂತರ ಅವರು ನಿರಪರಾಧಿ ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ಇವತ್ತು ಕೋರ್ಟ್ ಹೇಳಿರ್ತಕ್ಕಂಥದ್ದು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಇದು ಮಾಡಿ ಅಂತಕ್ಕಂಥದ್ದನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ. ಈ ಒಂದು ಪ್ರಕರಣದಲ್ಲಿ ಪ್ರೇಮಾಪೇಸಿ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು ದಾಖಲಾತಿಗಳೇ ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಂತ ಉಚ್ಚ ನ್ಯಾಯಾಲಯ ಇರಬಹುದು, ಜನಪ್ರತಿನಿಧಿ ನ್ಯಾಯ ಒಂದು ಪ್ರಾಮಾಣಿಕ ತನಿಖೆಯನ್ನ ಇದರಲ್ಲಿ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತಕ್ಕಂಥದ್ದು, ನೀವೇ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಹಾಗಾಗಿ ಈ ಎಲ್ಲ ವಿಚಾರಗಳ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ವೆಸ್ಟಿಗೇಷನ್ಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ. ಒಂದು ಒಳ್ಳೆಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೋರ್ಟಿಗೆ ಬರ್ತದೆ ಅಂತ ಆಚರಣೆ ಮಾಡೋ ಅಧಿಕಾರ ಇದೆಯಾ ಇಲ್ವಾ ಅಂತ. ಬಂಧನ ಮಾಡತಕ್ಕಂಥ ಅಧಿಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ನೋಡಿ ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡುವಂತ ಸರ್, ಈಗ ಕೋರ್ಟ್ ರೆಫರ್ ಮಾಡಿದೆ. ಈಗ ಇನ್ವೆಸ್ಟಿಗೇಷನ್ ಆಫೀಸರು ಎಫ್ಐಆರ್ ಮಾಡಿಕೊಂಡು ಅವ್ರ ಮುಂದಿನ ನಡೆ ಏನು ಅನ್ನೋದು ನಾವು ನೋಡ್ಬೇಕೀಗ. ಅವ್ರು ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭ ಇದ್ರೂ ಮಾಡಬೇಕಾಗ್ತದೆ. ಇದು ಈ ಕಾನೂನು ಜನಸಾಮಾನ್ಯರಿಗೆ ಈಗ ವರದಿ ಸಲ್ಲಿಸಬೇಕಂದ್ರೆ ಬಂಧನ ಮಾಡುವಂತ ಅಧಿಕಾರ ಸರ್, ವರದಿ ಸಲ್ಲಿಸಬೇಕು ಅಂದ್ರೆ ಏನು ವರದಿ? ಈಗ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬಂದಿದೆ ಅಂದ್ಮೇಲೆ ಅವ್ರ ಮೇಲೆ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಆ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಅವರೆಲ್ಲಾದ್ರೂ ತಲೆಮರೆಸ್ಕೋಬಹುದು, ಆಚೆ ಹೋಗ್ಬೋದು, ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡದೇ ಇರಬಹುದು. ಆ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬಹುದು. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಎಲ್ಲ ಕಾರಣದಿಂದ. ಸರ್, ಈಗ ಲೋಕಾಯುಕ್ತ ತನಿಖೆ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಸರ್, ಲೋಕಾಯುಕ್ತ ತನಿಖೆ ಮೇಲೆ ಅಚಲವಾದ ವಿಶ್ವಾಸ ನಮಗಿದೆ. ಬಟ್ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ರೆ ಮಾತ್ರ, ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ ಸಹಕಾರ ನೀಡಿದಾಗ ಒಂದು ಗುಣಮಟ್ಟದ ರಿಪೋರ್ಟ್ ಅನ್ನ ಕೋರ್ಟಿಗೆ ಕೊಡಕ್ ಸಾಧ್ಯ. ಅವರು ಅಧಿಕಾರದಲ್ಲಿದ್ದು ತನಿಖೆ ಪಾಲ್ಗೊಳ್ತೀನಿ ಅಂದ್ರೆ ಒಂದು ಪಾರದರ್ಶಕವಾದ ಒಂದು ರಿಪೋರ್ಟ್ ಬರೋದಿಲ್ಲ, ತನಿಖೆ ಆಗೋದಿಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ನಂತರ ಅವರು ಈ ಒಂದು ತನಿಖೆ. Absolutely, we are. The court has ordered the Lokayukta Mysore to begin the investigation. They'll have to register an FIR and complete the investigation within 3 months. So we couldn't have asked for anything better. Inside the court, I mean, this is going to be probed by the Lokayukta police itself. But you see, with the Chief Minister right now being in that position, how do you see this all panning out, in fact, for the transparent investigation that you're asking for? We're just hopeful that Lokayukta is transparent and fair in their investigation. And if that's the case, I think truth will prevail. Ma'am, initially you asked for, I mean, there was about 6 months and then you come up to tell 3 months, ma'am. No, we requested the court for, say, 3 months in view of the fact that I think the documents and the evidence provided is quite comprehensive, and I don't think the police would be required to, go about all over searching for evidence. It's all right there before them. So I was of the opinion that 3 months would suffice. The order. Now we have to wait for the Lokayukta to get going on the investigation. Waiting for them to register FIR and get started. Ma'am, is there a question at all of you possibly seeking approval from a different agency? Not at this point of time. The court has ordered the Lokayukta, if they do their duty fairly, I don't think there would be any necessity on our part to seek for a transfer. But if the Lokayukta does not act and it doesn't seem fair, then we would definitely move the court seeking for a transfer investigation. But at this point of time, no. That would only be after the 3-month period? That's right. And during the 3 months also, if they're acting fairly, then there would be no necessity. But if they are under pressure and they aren't acting as they're supposed to, then that's always an option.
One last question to you. What was earlier 6 months, you sought for an earlier 3 months. Are you seeing this somewhere as, ahead towards a victory here for you already? It's baby steps now. Let's see. But 3 months is a good time. Let's see how it all